ನಮಸ್ಕಾರ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡುಗೆ ಮನೆಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾವು ಖಾರದ ಪುರಿ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ವೀಕ್ಷಕರೇ, ಖಾರದ ಪುರಿ ಮಾಡೋಕೆ ಏನೇನು ಬೇಕಾಗ್ತೈತೆ ಅಂತ ನೋಡೋಣ ಬರ್ರಿ. ಈಗ 2 ಬಟ್ಲ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಒಂದು 2 ಚಮಚ ಕಡಲೆ ಹಿಟ್ಟು ತೊಗೋಬೇಕು. ಖಾರದ ಪುಡಿ ಒಂದು 2 ಚಮಚ ತೊಗೋಬೇಕು. ಉಪ್ಪು 1 ಚಮಚ, ಅರಿಶಿನ ಒಂದು ಅರ್ಧ ಚಮಚ, ಎಳ್ಳು ಒಂದು 2 ಚಮಚ, ಜೀರಿಗೆ 1 ಚಮಚ, ಅಜವಾನ 1 ಚಮಚ ಬೇಕು. ಆಮೇಲೆ ಎಣ್ಣೆ. ಬರ್ರೀಗ ಖಾರದ ಪುರಿ ಹೆಂಗೆ ಮಾಡೋದಂತ ನೋಡಿ. ಖಾರದ ಪುರಿ ಮಾಡೋಕೆ ಮೊದಲು 2 ಕಪ್ ಗೋಧಿ ಹಿಟ್ಟು ತೊಗೊಳ್ಳೋಣ. ಆಮೇಲೆ ಇದ್ರಾಗ ಏನು ಮಾಡೋದಂದ್ರೆ ಒಂದು ಚಮಚ ಜೀರಿಗೆ, ಆಮೇಲೆ 1 ಚಮಚ ಅಜವಾನ ತಗೊಂಡು ಸ್ವಲ್ಪ ಹಿಂಗೆ ಇದು ಮಾಡ್ಕೋಬೇಕು, ಕುಟ್ಕೋಬೇಕು. ಸ್ವಲ್ಪ ಭಾಳಿಲ್ಲ, ಸ್ವಲ್ಪ ಹಿಂಗೆ ಅಜವಾನ ಮತ್ತು ಜೀರಿಗೆ ಕುಟ್ಕೊಂಡಿದ್ದಿಲ್ಲ. ಈಗ ಅದನ್ನು ಹಾಕೊಳ್ಳೋಣದು ಹಿಟ್ಟಿನಾಗ. ಆಮೇಲೆ 2 ಚಮಚ ಕಡ್ಲೆ ಹಿಟ್ಟು ಹಾಕೊಳ್ಳೋಣ. ಅಂದ್ರೆ ಅದೊಂಥರ ಟೇಸ್ಟ್ ಚಲೋ ಕೊಡ್ತೈತೆ ಪುರಿಗೆ. ಆಮೇಲೆ 2 ಚಮಚ ಎಳ್ಳು ಹಾಕೊಳ್ಳೋಣ. ಆಮೇಲೆ ಒಂದು ಅರ್ಧ ಚಮಚ ಅರಿಶಿನ ಹಾಕೊಳ್ಳೋಣ. ಆಮೇಲೆ 1 ಚಮಚ ಉಪ್ಪು ಹಾಕೊಳ್ಳೋಣ. 2 ಚಮಚ ಖಾರದ ಪುಡಿ ಹಾಕೊಳ್ಳೋಣ. ಈಗ ಏನು ಮಾಡೋದು, ಚೆಂದಂಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಹಿಟ್ಟಿನಾಗ ಎಲ್ಲ ಮಿಕ್ಸ್ ಮಾಡ್ಕೊಂಡು ಈಗ ಒಂದು 2 ಚಮಚ ಎಣ್ಣೆನೂ ಹಾಕೋಣ ಇದ್ರಾಗ ಹಿಟ್ಟಿನಾಗ. ನೋಡಿರಿ, ಚೆಂದಂಗೆ ಅದು ಖಾರ, ಉಪ್ಪು, ಅರಿಶಿನ ಎಲ್ಲ ಹಿಟ್ಟಿನಾಗ ಮೊದಲು ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕು. ವೀಕ್ಷಕರ, ಇದನ್ನ ಸ್ವಲ್ಪ ಗಟ್ಟಿಯಾಗಿನ ಕಲಿಸ್ಕೋಬೇಕು. ಇದನ್ನ ಅಂದ್ರೆ ಪುರಿ ಚಲೋ ಆಗ್ತಾವು. ನೋಡ್ರಿ, ಇಲ್ಲಿಗೆ ಈ ಥರ ಹಿಂಗೆ ಕಲಿಸಿಡ್ಬೇಕು. ಈಗ ಏನು ಮಾಡೋದು, ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಚಿ ಒಂದು ಅರ್ಧ ತಾಸು ನೆನೆಯಾಕೆ ಬಿಡ್ಬೇಕ್ರಿ. ಇದನ್ನ ಅರ್ಧ ತಾಸು ನೆನೆದ ಮ್ಯಾಗ ಪುರಿ ಮಾಡೋದು. ಈಗ ಹಿಟ್ಟಿನ ಬಾಲ್ದಾಗ ಹಾಕಿಡೋನು. ಒಂದು ಅರ್ಧ ತಾಸು ಆದ್ಮೇಲೆ ಈಗ ಪುರಿ ಲಟ್ಸ್ಕೊಳ್ಳೋಣ. ವೀಕ್ಷಕರೇ, 2 ದೊಡ್ಡ ಬಟ್ಲ ಎಣ್ಣೆ ತೊಗೊಂಡಿದ್ದೀನಿ ಕಡಾಯಿದಾಗ. ಈಗ ಇದನ್ನ ಎಣ್ಣೆ ಕಾಯಕ್ಕಿಡೋನು. ವೀಕ್ಷಕರೇ, ಈಗ ಅರ್ಧ ತಾಸು ಆತು ಹಿಟ್ಟು ನೆನೆಯಾಕಿಟ್ಟ. ಇದನ್ನ ಇನ್ನೊಂದು ಸ್ವಲ್ಪ ಚೆನ್ನಾಗೆಲ್ಲ ಕಲಿಸ್ಕೋಬೇಕು. ಈ ಥರ ನೋಡ್ರಿ, ಹಿಂಗೆ ಮೆತ್ತಗಾಗ್ಬಿರ್ಬೇಕು ಹಿಟ್ಟು. ಹಿಂಗೆ ನಾದ್ಕೋಬೇಕು ಹಿಟ್ಟನ್ನ. ಈಗ ಏನು ಮಾಡೋಣ, ಒಂದು ದೊಡ್ಡ ಉಳ್ಳಿ ತೊಗೊಳ್ಳೋಣ. ಇದನ್ನ ಹಿಟ್ಟು ಈ ಕಡೆ ತೆಗೆದಿಡೋಣ. ಉಳ್ಳಿ ತಗೊಂಡ ಒಂದು ದೊಡ್ಡದ ಚಪಾತಿ ಲಟ್ಸೋಣ. ಈಗ ನೋಡ್ರಿ, ಈ ಥರ ಇಷ್ಟ ದಪ್ಪಾಗಿ ಲಟ್ಸ್ಬೇಕು. ಭಾಳ ದಪ್ಪು ಇರಬಾರ್ದು, ತೆಳ್ಳಗೂ ಇರಬಾರ್ದು. ಈ ರೀತಿ ಲಟ್ಸ್ಕೋಬೇಕು. ಆಮೇಲೆ ಈಗ ಏನು ಮಾಡೋದಂದ್ರೆ ಒಂದು ಬಟ್ಲ ತೊಗೊಳ್ಳೋದು. ಅದರಲ್ಲೇ ಹಿಂಗೆ ಪುರಿನ ಇದು ಮಾಡ್ಕೊಳ್ಳೋದು. ಹಿಂಗೆ ರೌಂಡ್ ಕಟ್ ಮಾಡ್ಕೋಬೇಕು. ನೀವು ಉಳ್ಳಿ ಸಣ್ಣ ಉಳ್ಳಿ ಮಾಡಿ ಲಟ್ಸ್ಕೋಬೋದು. ನಾನು ಈ ಥರ ಹಿಂಗೆ ಮಾಡಾಕತ್ತೀನಿ ನೋಡ್ರಿ. ಈ ಥರ ನೋಡ್ರಿ, ಇಲ್ಲೇ ಈ ಥರ ರೌಂಡ್ ಬಟ್ಲಾಲೆ ಕಟ್ ಮಾಡ್ಕೋಬೇಕು. ಈಗ ಮತ್ತೊಂದು ಉಳ್ಳಿ ತೊಗೊಂಡು ಮತ್ತೆ ಲಟ್ಸ್ಕೋಬೇಕು. ಅದೇ ಥರ ಎಲ್ಲ ಪುರಿಗಳ್ನು ಈಗ ಮಾಡ್ಕೊಳ್ಳೋಣ.
ಈ ಥರ ಎಲ್ಲ ಪುರಿಗಳ ಮಾಡ್ಕೊಂಡಿದ್ದೀನಿ. ಈಗ ಇದನ್ನ ಏನು ಮಾಡೋಣ, ಎಣ್ಣೆಯಾಗ ಕರಿಯೋನು ಬರ್ರಿ ವೀಕ್ಷಕರೇ. ಈಗ ಎಣ್ಣೆ ಕಾದೈತಿ. ಏನು ಮಾಡೋದಂದ್ರೆ ಒಂದೊಂದು ಪುರಿಗಳನ್ನ ಹಾಕಿ ಕರಿಯೋದೀಗ. ಇನ್ನು ಸ್ವಲ್ಪ ಇಲ್ಲೇ ಪ್ರೆಸ್ ಒತ್ತಬೇಕು, ಅಂದ್ರೆ ಅವ ಉಬ್ಬುತ್ತಾವ. ನೋಡ್ರಿ ಇಲ್ಲಿ ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಕರಿಬೇಕು ನೋಡ್ರಿ. ಅದೇ ಥರ ಈಗ ಎಲ್ಲ ಪುರಿಗಳನ್ನ ಒಂದೊಂದಾಗಿ ಕರ್ಕೊಳ್ಳೋಣ. ವೀಕ್ಷಕರೇ, ಖಾರದ ಪುರಿ ರೆಡಿ ಆಗ್ಯಾವು. ಈಗ ಹೆಂಗಾಗ್ಯಾವ ಅಂತ ನೋಡೋಣ. ಭಾರಿ ಮಸ್ತ್ ಆಗ್ಯಾವ ನೋಡ್ರಿ. ಇದನ್ನ ನೀವು ಮೊಸರು ಜೊತೆನೂ ತಿನ್ಬೋದು, ಅಥವಾ ನೀವು ಸಾಯಂಕಾಲ ಚಹಾ ಜೊತೆನೂ ತಿನ್ಬೋದು. ಭಾರಿ ಹತ್ತಾವ. ನಿಮ್ಗೆ ನನ್ನ ಖಾರದ ಪುರಿ ವಿಡಿಯೋ ಚಲೋ ಅನಿಸ್ರ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಎಲ್ಲರಿಗೂ ಶೇರ್ ಮಾಡಿರಿ. ಧನ್ಯವಾದಗಳು.